ಹೆಚ್ಚಿನ ಕ್ಷೇತ್ರಗಳನ್ನ ಗೆದ್ಕೊಳ್ಬೇಕು, ಕಾಂಗ್ರೆಸ್ನ ಹಣಿಬೇಕು ಅಂತ ಬಿಜೆಪಿ ಜೆಡಿಎಸ್ ಏನೋ ಮೈತ್ರಿ ಆಗಿದೆ. ಆದ್ರೆ ಈ ಮೈತ್ರಿ ರಾಜ್ಯ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿದೆಯಾ? ತಾಲೂಕುಗಳಲ್ಲಿ ಮೈತ್ರಿ ಹೇಗಿದೆ, ಜಿಲ್ಲೆಗಳಲ್ಲಿ ಮೈತ್ರಿ ಹೇಗಿದೆ, ಕಾರ್ಯಕರ್ತರ ನಡೆ ಏನು, ನಿಲುವೇನು ಕುತೂಹಲ ಮೂಡಿಸ್ತಾ ಇದೆ. ಹಾಸನ ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಬಣ ಸೃಷ್ಟಿಯಾಗಿದೆ. ಒಂದು ಕಡೆ ಮೂಲ, ಮತ್ತೊಂದು ಕಡೆ ಕಟ್ಟ ಬಿಜೆಪಿ RSS ಮುಖಂಡರುಗಳನ್ನ ಪ್ರಜ್ವಲ್ ಅವರು ಭೇಟಿಯಾಗೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಈಗ ಪ್ರೀತಮ್ ಗೌಡ್ರು ಅದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ಬೆಂಬಲ ಕೊಡಲು ಒಂದು ಬಣ ನಿರ್ಧಾರ ಮಾಡಿದೆ. ಮತ್ತೊಂದು ಕಡೆ ಪ್ರಜ್ವಲ್ಗೆ ಬಿಜೆಪಿ ಪ್ರಭಾವಿ ನಾಯಕ ಪ್ರೀತಮ್ ಗೌಡ ಅಂಡ್ ಟೀಮ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಚಾರವನ್ನ ಈಗಾಗಲೇ ಪ್ರೀತಮ್ ಗೌಡ ಆರಂಭ ಮಾಡಿದ್ದಾರೆ. ಪ್ರೀತಮ್ ಗೌಡರ ಅತ್ಯಾಪ್ತ HP ಕಿರಣ್ ಕುಮಾರ್ ಅಂತ BSY ವಿಜಯೇಂದ್ರ ಮಧ್ಯಪ್ರವೇಶ ಮಾಡಿದ್ರೆ ಮಾತ್ರ ಪ್ರಜ್ವಲ್ಗೆ ಪ್ರೀತಮ್ ಗೌಡ ಟೀಮ್ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಅದನ್ನೇ ಹೇಳಿದ್ರು, ಕಾರ್ಯಕರ್ತರು ಇನ್ನೂ ಸರಿಯಾಗಿ ಜೆಲ್ ಆಗಿಲ್ಲ. ಇದು ಬಣಗಳನ್ನ ಸೃಷ್ಟಿ ಮಾಡಿ ಪೆಟ್ಟು ಕೊಡುತ್ತಾ, ಒಳೇಟ್ ಕೊಡುತ್ತಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಹಾಸನದಲ್ಲಿ ಇದು ನಿರೀಕ್ಷಿತ ಬೆಳವಣಿಗೆ, ಬಟ್ ಇದು ಆರಂಭ ಆಗಿರುವಂತದ್ದು ಇವತ್ತು ನೆನ್ನೆದಲ್ಲ. ಆರಂಭದಿಂದಲೂ ಬಿಜೆಪಿ JDS ಮೈತ್ರಿ ಅಂತ ಯಾವಾಗ ಹೇಳಿದ್ರು ಆಗಿನಿಂದಲೂ ಇವರಿಬ್ಬರ ನಡುವೆ ಕಚ್ಚಾಟ, ಪೈಪೋಟಿ ತೀವ್ರವಾಗಿದೆ. ಬಟ್ ಇಲ್ಲಿ ತನಕನೂ ಸಮಾಧಾನ ಪಡಿಸೋ ಕೆಲಸ ಯಾಕೆ ಆಗ್ತಾ ಇಲ್ಲ ಮುಖಂಡರುಗಳಿಂದ ಅಂತ? ವಿದ್ಯಾ, ಇನ್ನೊಂದು ತಿಂಗಳಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದೆ. JDS BJP ಮೈತ್ರಿ ಆಗಿದ್ರು, ಹಾಸನದಲ್ಲಿ ಮೈತ್ರಿ ಒಮ್ಮತಕ್ಕೆ ಬಂದಿಲ್ಲ. ಪ್ರೀತಮ್ ಗೌಡ ಮತ್ತು ಅವರ ಟೀಮ್ ಏನಿದೆ ಈಗಲೂ ಸಹ ಪ್ರಜ್ವಲ್ ರೇವಣ್ಣ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. BJP ನಾಯಕರು ಸಾಕಷ್ಟು ಸಂಧಾನವನ್ನ ಮಾಡಿ ಮೈತ್ರಿ ಧರ್ಮ ಪಾಲಿಸುವಂತೆ ಕರೆ ನೀಡಿದ್ರು ಸಹ ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರು ಮಾತ್ರ ಇದುವರೆಗೂ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ನಿಂತಿಲ್ಲ. ಹಾಗಾಗಿ ನಿನ್ನೆ ಜಿಲ್ಲಾ ಚುನಾವಣಾ ನಿರ್ವಹಣಾ ಸಮಿತಿ ಸಭೆಯನ್ನು ಸಹ ನಡೆಸಲಾಯಿತು. ಮಾಜಿ ಸಚಿವ ರಾಮದಾಸ್ ಹಾಗೂ ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಅವರು ಹಾಸನ ನಗರಕ್ಕೆ ಬಂದು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿಗೆ ಆಯ್ಕೆ ಆಗಬೇಕು, ಹಾಗಾಗಿ ಎಲ್ಲರೂ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಒಂದು ಕರೆಯನ್ನು ಸಹ ನೀಡಿದರೆ, ಆದರೆ ಪ್ರೀತಮ್ ಗೌಡರು ಮಾತ್ರ ಇದುವರೆಗೂ JDS ಬೆಂಬಲಕ್ಕೆ ಒಪ್ಪಿಲ್ಲ. ಈ ಬಗ್ಗೆ BS ಯಡಿಯೂರಪ್ಪ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ BY ವಿಜಯೇಂದ್ರರು ಸಹ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಸಹ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರೀತಮ್ ಗೌಡರನ್ನ ಸೋಲಿಸಲಿಕ್ಕೆ ದೇವೇಗೌಡರ ಕುಟುಂಬ ಪ್ರಮುಖ ಕಾರಣವಾಗಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲಿಸಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿರ್ತಕ್ಕಂಥದ್ದು. ಇದು JDSಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಿರ್ತಕ್ಕಂಥದ್ದು. ಹಾಗಾಗಿಯೇ JDS ಈಗ ಏನು ಉಳಿದಿರ್ತಕ್ಕಂಥ BJP ಮೂಲ BJPಗರು RS ಮೂಲದವರಿದ್ದಾರೆ, ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವರು ಜಿಲ್ಲೆಯಾದ್ಯಂತ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಬೆಂಬಲವನ್ನು ಕೋರಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥದ್ದು ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡರು. ಅವರು ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ನಿಂತರೆ ಅವ್ರ ಗೆಲುವಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಆದರೆ ಕೇವಲ 1 ತಿಂಗಳು ಸಮಯ ಮಾತ್ರ ಉಳಿದಿದೆ. ಇನ್ನೂ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗಿಲ್ಲ. ಇಂದು ಘೋಷಣೆ ಆಗುವಂಥ ಸಾಧ್ಯತೆಗಳು ಸಹ ಇದೆ. ಅಲ್ಲದೆ ಮತ್ತೊಂದೆಡೆ ಮೊಮ್ಮಗನ ಗೆಲುವಿಗಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು 2ನೇ ಸುತ್ತಿನ ಪ್ರಚಾರವನ್ನು ಆರಂಭಿಸಿರ್ತಕ್ಕಂಥದ್ದು. ಇಂದು ಹಾಸನ ನಗರದಲ್ಲಿ SC/ST ಸಭೆಯ ಮುಖಂಡರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲವನ್ನು ಕೋರ್ತಾರೆ. ಆದರೆ JDS ವರಿಷ್ಠರಾಗಲಿ ಮಾಜಿ CM HD ಕುಮಾರಸ್ವಾಮಿ ಯಾರೂ ಸಹ ಪ್ರೀತಮ್ ಗೌಡರವ್ರ ಜೊತೆ ಮಾತನಾಡಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ನಮಗೆ ಬೆಂಬಲವನ್ನು ನೀಡಿ ಅಂತ ಇದುವರೆಗೂ ಕೋರಿಲ್ಲ. ಹಾಗಾಗಿ JDSಗೆ ಪ್ರೀತಮ್ ಗೌಡರು ಬೆಂಬಲಿಸ್ತಾರೋ ಇಲ್ಲೋ ಅನ್ನೋದು ಇನ್ನೂ ಸಹ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.